ತುಂಬ ಜನರಿಗೆ ರೈಲಲ್ಲಿ, ಬಸ್ಸಲ್ಲಿ, ಪ್ಲೇನಲ್ಲಿ ಮತ್ತು ಬೇರೆ ಬೇರೆ ಟ್ರಾನ್ಸ್ಪೋರ್ಟಲ್ಲಿ ಟ್ರಾವೆಲ್ ಮಾಡುವಾಗ ಜೋರಾಗಿ ಮೊಬೈಲಲ್ಲಿ ಮಾತಾಡುವಂಥ ಒಂದು ಕೆಟ್ಟ ಅಭ್ಯಾಸ ಇದೆ. ಇನ್ನು ಕೆಲವರಿಗೆ ಮೊಬೈಲನ್ನು ಜೋರು ಶಬ್ದ ಇಡ್ತಾರೆ, ಅವರು ಹಾಡು ಕೇಳೋದಿರಲಿ ಅಥವಾ ಈ ಪಾಲಿಟಿಷಿಯನ್ ಭಾಷಣ ಮಾಡುವುದು, ನಾಟಕ, ಯಕ್ಷಗಾನ, ಕಾಮಿಡಿ ಶೋ ಏನಿದ್ರೂ ಕೂಡ ಬೇರೆಯವರ ಅರಿವಿಲ್ಲದೆ ತಾನೇ ಎಂಜಾಯ್ ಮಾಡೋದು ಜೋರಾಗಿ ಶಬ್ದ ಇಟ್ಟು. ಕೆಲವರು ಗೊತ್ತಿದ್ದು ಮಾಡ್ತಾರೆ, ಕೆಲವರು ಪಾಪ ಗೊತ್ತಿಲ್ಲದೆ ಮಾಡ್ತಾರೆ. ಆದರೆ ಯಾರೆಲ್ಲ ಇದನ್ನೆಲ್ಲ ಮಾಡ್ತಾರೆ ಒಂದು ಗಮನವಿಟ್ಟು ಕೇಳಿ. ಕರ್ನಾಟಕದ ಹೈಕೋರ್ಟು ಕರ್ನಾಟಕದ ಎಲ್ಲ ಗವರ್ಮೆಂಟ್ ಬಸ್ಸುಗಳಿಗೆ, ಎಲ್ಲ ನಿಗಮಗಳಿಗೆ ಒಂದು ಸರ್ಕ್ಯುಲರ್ ನೀಡಿದೆ. ಬಸ್ಸಿನ ಚಾಲಕರು ಮತ್ತು ನಿರ್ವಾಹಕರಿಗೆ ಒಂದು ಸ್ಪೆಷಲ್ ಪವರ್ ಅನ್ನು ಕೊಟ್ಟಿದ್ದಾರೆ. ಆ ಪವರ್ ಏನೆಂದ್ರೆ, ಬಸ್ಸಲ್ಲಿ ಜೋರಾಗಿ ಮೊಬೈಲಲ್ಲಿ ಇಡುವುದು, ಜೋರಾಗಿ ಮಾತಾಡುವುದು, ಇನ್ನೊಬ್ಬರಿಗೆ ತೊಂದರೆ ಕೊಡುವುದು, ಹಾಗಿದ್ದಲ್ಲಿ ಅವರನ್ನ ದಾಕ್ಷಿಣ್ಯ ಇಲ್ಲದೆ ಅಲ್ಲಿಯೇ ಗಾಡಿ ನಿಲ್ಲಿಸಿ ಅವರನ್ನ ಹೊರಗೆ ಹಾಕಬಹುದು, ಅವರನ್ನ ಅಲ್ಲಿಯೇ ಕೆಳಗೆ ಇಳಿಸಬಹುದು. ಇದು ಕರ್ನಾಟಕ ಹೈಕೋರ್ಟ್ ಕೊಟ್ಟಂತಹ ಒಂದು ಆದೇಶ. ತುಮಕೂರಿನ ಒಬ್ಬ ಲಾಯರ್ ಇದನ್ನ ಫೈಟ್ ಮಾಡಿದ್ರು. ಬಹುಶಃ ಅವರು ಕೂಡ ಕಿರಿಕಿರಿಗೆ ಒಳಗಾಗಿದ್ರು ಕಾಣ್ತದೆ. ಯಾರಿಗೆ ನಿಮಗೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಮೊಬೈಲ್ ಅನ್ನ ನೋಡಬೇಕು ಅಥವಾ ಕೇಳಬೇಕು, ಹಾಡನ್ನ ಕೇಳಬೇಕು, ಅವರು ದಯಮಾಡಿ ಕಿವಿಗೆ ಇಯರ್ಫೋನ್ ಇಡಿ. ಪಕ್ಕದಲ್ಲಿ ಕೂತ್ಕೊಂಡವರಿಗೆ ಕಿರಿಕಿರಿ ಮಾಡಬೇಡಿ, ಇನ್ನೊಬ್ಬರಿಗೆ ಉಪದ್ರ ಮಾಡಲಿಕ್ಕೆ ಹೋಗಬೇಡಿ. ಹಾಗೇನೆ ನಾವು ನಮ್ಮಂಥವರು ಕೆಲವರು ಅಂತಹ ಉಪದ್ರಗಳಿದ್ರೂ